ಸರ್ ಇಂಡಸ್ಟ್ರಿಯಲ್ಲಿ ಹೆಂಗೆ ಸರ್ ಪಿ ಶೇಷಾದ್ರಿ ಅವರು ಸಿನಿಮಾ ಮಾಡಿದ್ದಾರೆ ಅಂದರೆ ನ್ಯಾಷನಲ್ ಅವಾರ್ಡ್ ಫಿಕ್ಸಾ ಸರ್? ಸರ್ ನಾವಾಗಲೇ ಓಪನಿಂಗ್ ಅಲ್ಲಿ ಹೇಳಿದೆ, ನಮ್ಮ ಜನಕ್ಕೂ ಈಗಲೂ ಹೇಳ್ಬಿಡ್ತೀನಿ. ಸೊ ಭಾರತೀಯ ಸಿನಿಮಾ ರಂಗದಲ್ಲಿ ನಮ್ಮ ಕನ್ನಡಿಗರೊಬ್ಬರು ಮಾಡಿರುವ 8 ಸಿನಿಮಾಗಳಿಗೆ ಕಂಟಿನ್ಯೂಸ್ ಆಗಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ನ ಪಡೆದುಕೊಂಡಿದ್ದಾರೆ ಪಿ ಶೇಷಾದ್ರಿ ಅವರು. ಯಪ್ಪ ವಾವ್, ಕಷ್ಟ ಅನಿಸುತ್ತೆ ಈಗ ನೆನೆಸ್ಕೊಂಡ್ರೆ, ಹೌದಾ ಅಂತ ಅನಿಸುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ನನಗೂ ಆಶ್ಚರ್ಯ ಆಗುತ್ತೆ. ಯಾರೋ ಒಬ್ಬ ಹಳ್ಳಿಯಿಂದ ಬಂದ ಹುಡುಗ, ಕೀಳರಿಮೆಗಳನ್ನು ಹೊತ್ತಿದ್ದ ಹುಡುಗ, ಇಂಗ್ಲೀಷ್ ಬರದೇ ಇದ್ದಂಥ ಹುಡುಗ, ಹೇಗೆ ಇದನ್ನೆಲ್ಲ ಅಚೀವ್ ಮಾಡೋಕ್ಕೆ ಸಾಧ್ಯ ಆಯಿತು? ಹಾಗಾಗಿ ನಾನು ಮಾಡಿದ್ದೀನಿ ಅಂತ ಅನ್ನಲ್ಲ, ಹೋಲ್ ಯೂನಿವರ್ಸ್ ಹ್ಯಾಸ್ ಕಾನ್ಸ್ಪೈರ್ಡ್. ಸರ್ ಜನನು ಮಾತಾಡಿರ್ತಾರೆ, ನಿಮ್ಮ ಕಿವಿಗೂ ಬಿದ್ದಿರುತ್ತೆ, ಶೇಷಾದ್ರಿ ಸರ್ ನೆಕ್ಸ್ಟ್ ಫಿಲಮ್ ಮಾಡ್ತಾರೆ ಅಂದರೆ ಅವಾರ್ಡ್ ಬರುತ್ತೆ ಅನ್ನೋ ಥರ ಆಗೋಯ್ತಾ ಅಂತ. ಅದು ಇತ್ತೀಚಿನ ದಿನಗಳಲ್ಲಿ ಅಥವಾ ಭಾಳ ಹಿಂದಿನಿಂದಲೂ ಪ್ರಶಸ್ತಿಯನ್ನು ಲಘುವಾಗಿ ನೋಡುವಂಥ ಪ್ರಕ್ರಿಯೆ ನಮ್ಮಲ್ಲಿ. ಹಾಂ, ಲಘು ಅಂತಂದರೆ ಈಗ ನೋಡಿ, ಸಚಿನ್ ತೆಂಡೂಲ್ಕರ್ ಪ್ರತಿ ಸರಿ ಸೆಂಚುರಿ ಹೊಡಿಬೇಕು ಅಂತಾರೆ, ವಿರಾಟ್ ಕೊಹ್ಲಿ 0 ಔಟ್ ಆದರೂ ಬೈತಾರೆ ಅಲ್ವಾ? ಇವ್ರ ಸಿನಿಮಾಗೆ ಬರಬೇಕು, ಇವ್ರು ಮಾಡಿದ್ದೆಲ್ಲ ಪ್ರಶಸ್ತಿ ಪಡ್ಕೋಬೇಕು, ನಮಗೆ ಮಾತ್ರ ಯಾಕಾಗೆ? ಇವ್ರು ಮಾಡಿದ್ರು ಬರಬೇಕು ಅಂತ ಅಂದ್ಕೋಬೇಕಲ್ವಾ? ಆಟದಲ್ಲಿ ನೀವು ತೋರಿಸುವಂಥ ಇದನ್ನು ಇಲ್ಲಿ ಯಾಕೋ ಹಾಗೆ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಅದು ಬೆಳೆದು ಬಂದಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ ಅದು. ಪ್ರಶಸ್ತಿನ ಯಾವ ಚಿತ್ರಗಳಿಗೆ ಕೊಡ್ತಾರೆ ನೀವು ಗಮನಿಸಿದ ಹಾಗೆ? ಸಮಾಜದ ಮೇಲೆ ಒಳ್ಳೆ ಪರಿಣಾಮ ಬೀರುವ ಅಭಿರುಚಿ, ಹೌದು, ಸದಭಿರುಚಿಯ ಚಿತ್ರಗಳಿಗೆ. ಹೌದು, ಅವಾಗ ನಾವು ಒಳ್ಳೆ ಚಿತ್ರಗಳು ಮಾಡ್ತಾ ಇದ್ವಿ ಅಂತ ತಾನೆ. ಅದನ್ನ ಹೆಜ್ಜೆನ ನೋಡೋಕ್ಕಾಗದೇ ಇರ್ಬೋದು, ನೋಡಲ್ಲ ಅಂತ ಹೇಳಲ್ಲ, ನೋಡೋಕ್ಕಾಗದೇ ಇರುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ನೆಟ್ವರ್ಕಿಂಗ್ ಅಂತ ನಾವು ಕರಿತೀವಲ್ಲ, ನೆಟ್ವರ್ಕಿಂಗಲ್ಲಿ ಎಲ್ರಿಗೂ ತಲುಪಿಸೋಕ್ಕೆ ಸಾಧ್ಯ ಆಗಲ್ಲ. ಆಗ ನಾನು ಹೇಳ್ತಾ ಇದ್ದೆ, ನೀವು ಹೇಳಿದ್ರಲ್ಲ ಹಾಗೆ, ಮೊದಲ 8 ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಆ ಚಿತ್ರವನ್ನು ದೂರದರ್ಶನದಲ್ಲಿ ಪ್ರಸಾರ ಮಾಡ್ತಾ ಇದ್ದೆ, ದೆಹಲಿ ದೂರದರ್ಶನದಲ್ಲಿ. ಹೌದು, ವಿತ್ ಸಬ್ ಟೈಟಲ್ಸ್. ಅದರ ರೀಚ್ ಎಷ್ಟಿರ್ಬೋದು ನೀವು ಈ ಮಾಧ್ಯಮದಿಂದ ಬಂದಿರೋರು ನಿಮಗೆ ಗೊತ್ತಿರುತ್ತೆ. ನೋಡಿದವರೆಲ್ಲ ಬಂದು ನಮಗೆ ಪ್ರತಿಕ್ರಿಯೆ ಕೊಡದೇ ಇರ್ಬೋದು, ಕರೆಕ್ಟ್. ಯಾವುದೋ ಮೂಲೆಯಲ್ಲಿ ಎಲ್ಲೋ ಕೂತಿದ್ದವರು ಸಿನಿಮಾಗಳು ನೋಡಿರ್ತಾರೆ. ಅವಾಗ ರೀಚ್ ಆಗಿದೆಯೋ ಇಲ್ವೋ ನಮ್ಮ ಸಿನಿಮಾಗಳು? 100%. ಹಾಂ ಸರ್, ಇಫ್ ಯು ಆಸ್ಕ್ ಮೀ, ನನ್ನ ಕೇಳಿದ್ರೆ ನೀವು ಆವಾಗ ಮಾಡಿರುವಂಥ ಸಿನಿಮಾಗಳನ್ನು ಧೈರ್ಯ ಮಾಡಿದ್ರಲ್ಲ, ಒಂದು ಗಂಡದೇ ಇದೆಯಲ್ಲ, ಬಹುಶಃ ಇವಾಗ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ಕೆಲವು ವಸ್ತುಗಳು ಕಾನ್ಸೆಪ್ಟಲ್ಲಿ ಮಾಡೋಕ್ಕಾಗದೇ ಇಲ್ಲ, ಕೆಲವು ವಸ್ತುಗಳನ್ನ ಈಗ ನಿರ್ವಹಿಸೋಕ್ಕಾಗಲ್ಲ. ಮುನ್ನುಡಿ ಸೂಕ್ಷ್ಮವಾಗಿದೆಯಾ ಮನಸ್ಥಿತಿ ಅಲ್ಲ, ಮುನ್ನುಡಿ. ಹೌದು ಹೌದು. ಇವತ್ತು ಮುನ್ನುಡಿಯನ್ನು ಮಾಡಬಲ್ಲಿರಾ ಅಂತ ಕೇಳಿದ್ರೆ ನಾನು ಇಲ್ಲ ಅಂತೀನಿ. ನಾನು ಮಾಡೋದಕ್ಕೆ ಶಕ್ತಿ ಇದೆ, ಬಟ್ ಅದನ್ನ ಆಚೆಗೆ ತೋರ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಸರ್ ದೊಡ್ಡ ಸಂಘರ್ಷಗಳು ನಡೆದೋಗ್ಬಿಡುತ್ತೆ. ಹೌದು ಹೌದು ಹೌದು. ಈಗ ಸನ್ನಿವೇಶ ಹಾಗೆ ಸೃಷ್ಟಿಯಾಗಿದೆ. ಬಟ್ ಆ ಸಿನಿಮಾ ಮಾಡಿದ್ರಿ, ಆ ಸಿನಿಮಾಗೆ ಅವಾಗ್ಲೂ ಒಂದು ಮಾತು ಬಂದಿತ್ತು, ಆದರೆ ಅದನ್ನ ಮೀರಿ ನಿಮಗೆ ಆ ಪ್ರಶಸ್ತಿ ತಂದು ಕೊಡ್ತು ಸರ್. ಹೌದು, ಯಾಕೆಂದ್ರೆ ಅದನ್ನ ನಿರ್ಮಾಪಕರನ್ನ ಹುಡುಕೊಂಡು ಆ ಸಿನಿಮಾಗೆ ಹೋದಾಗ ಎಲ್ಲರೂ ಹೇಳಿದ್ದು ಕತೆ ತುಂಬಾ ಚೆನ್ನಾಗಿದೆ ಮುನ್ನುಡಿದು, ಆದ್ರೆ ಈ ಸಿನಿಮಾನ ಯಾರು ನೋಡ್ಬೇಕ್ರಿ ಅಂತ. ಅವ್ರ ಹೆಸರನ್ನು ತಗೊಳ್ಳಲ್ಲ ನಾನು, ಪ್ಲೀಸ್, ಅವರು ತಗೊಳ್ಳಲ್ಲ. ಚಿತ್ರರಂಗದಲ್ಲಿ ಪ್ರಖ್ಯಾತ ನಿರ್ಮಾಪಕರು ಅವರು ಯಾರು ನೋಡ್ಬೇಕು? ಏನ್ ಸರ್ ಆಗಂತೀರಿ, ಪ್ರೇಕ್ಷಕರು ಸಾಮಾನ್ಯ ಜನ ನೋಡ್ತಾರೆ ಅಂದ್ರೆ. ಅಲ್ಲ ರೀ, ಇದು ಕತೆ ಸಂಪೂರ್ಣ ಮುಸ್ಲಿಮಯ, ಒಂದೇ ಒಂದು ಹಿಂದೂ ಪಾತ್ರ ಕೂಡ ಇಲ್ಲ. ಹಾಗಾಗಿ ಹಿಂದೂಗಳೇ ಸಿನಿಮಾ ನೋಡಲ್ಲ, ಹೌದಾ? ಸರಿ ಸರ್, ಮುಸಲ್ಮಾನರು ಈ ಸಿನಿಮಾ ನೋಡಲ್ಲ, ಯಾಕೆಂದ್ರೆ ಅವರಲ್ಲಿ ಪ್ರದರ್ಶನ ಅಂದ್ರೆ ಇಲ್ಲಲ್ಲ. ಬ್ಯಾರಿ ಜಗತ್ತಲ್ಲಿ, ಕರಾವಳಿ ತೀರದಲ್ಲಿರುವಂಥ ಬ್ಯಾರಿ ಮುಸಲ್ಮಾನರು ಸಿನಿಮಾನ ನೋಡಬಾರ್ದು, ಪ್ರದರ್ಶನ ಅದು ಅವರಿಗೆ ನಿಷಿದ್ಧ, ಅವ್ರು ನೋಡಲ್ಲ. ಮತ್ತೆ ಯಾರು ನೋಡ್ಬೇಕ್ರಿ ಈ ಸಿನಿಮಾನ ಅಂತ ಹೇಳಿದ ನಿರ್ಮಾಪಕರು. ನಾನು ರಿಜಿಸ್ಟರ್ ಮಾಡೋದಕ್ಕೆ ವಾಣಿಜ್ಯ ಮಂಡಳಿಗೆ ಹೋದಾಗ ನಿರ್ಮಾಪಕನಾಗಿ, ಅವಾಗ ನಂಗೆ ಅನ್ನಿಸ್ತು ಯಾವ ನಿರ್ಮಾಪಕರ ಸಹವಾಸವೇ ಬೇಡ, ನಾನೇ ಸಿನಿಮಾ ನಿರ್ಮಾಪಕನಾಗ್ತೀನಿ ಅಂತ. ನನ್ನೇನು ಲಕ್ಷಾಂತರ ಇರಲಿಲ್ಲ, ನಿಮ್ಮಂಥ ಅಭಿರುಚಿ ಉಳ್ಳಂಥ ಸ್ನೇಹಿತರುಗಳನ್ನು ಒಟ್ಟುಗೂಡಿಸಿ ಸಹಕಾರಿ ತತ್ವದಲ್ಲಿ ಮುನ್ನುಡಿ ಮಾಡಿದೆ. ಈಗ ಇಡೀ ಅದು ಒಂದನ್ನು ನಾನು ಹೆಮ್ಮೆಯಿಂದನೇ ಹೇಳ್ಕೊತೀನಿ, 12 ಸಿನಿಮಾಗಳಲ್ಲಿ 6 ಚಿತ್ರಗಳನ್ನು ಸಹಕಾರಿ ತತ್ವದಲ್ಲಿ ತಂತ್ರಜ್ಞರು, ಕಲಾವಿದರು ಸೇರಿ ಮಾಡ್ತಾ ಇದ್ದೀವಿ. ಕೋಆಪರೇಟಿವ್ ಕಾನ್ಸೆಪ್ಟ್ ಯಾವತ್ತೋ ತಂದುಬಿಟ್ರು. ಹೌದು, ಅಲ್ಲ ನನಗಿಂತ ಮುಂಚೆ ಇತ್ತದು. ನೀವು 90 ವರ್ಷ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. ಆ ಸನ್ನಿವೇಶದಲ್ಲಿ ನೀವು ಈ ಸಹಕಾರಿ ತತ್ವ ಅನ್ನೋಂಥದ್ದು ಆರಂಭ ಆದದ್ದು ರಣಧೀರ ಕಂಠೀರವ ಅನ್ನೋ ಸಿನಿಮಾ. ಅಣ್ಣವರು ಮತ್ತೆ ನರಸಿಂಹರಾಜು ಬಾಲಕೃಷ್ಣ ಅವರು ಸೇರಿ ಪ್ರಾರಂಭ ಮಾಡಿದರು 60ರ ದಶಕದಲ್ಲಿ. ರಣಧೀರ ಕಂಠೀರವ ಮಾಡಿದ್ರು. ಆಮೇಲೆ ವಿಷ್ಣುವರ್ಧನ್ ಅವರು ಮತ್ತೆ ಇನ್ನ ಕೆಲವು ತಂತ್ರಜ್ಞರು ಸೇರ್ಕೊಂಡು ದಶಮಿ ಅಂತ ಒಂದು ಮಾಡಿದ್ರು. ಆನಂತರ 90ರ ದಶಕದಲ್ಲಿ NS ಶಂಕರ್ ಅವರು ಉಲ್ಟಾ ಪಲ್ಟಾ ಅಂತ ಮಾಡಿದ್ರು. ಬಟ್ ಇವೆಲ್ಲವೂ ಬೇರೆ ಬೇರೆ ಕಾರಣಕ್ಕೆ 2ನೇ ಸಿನಿಮಾಗೆ ಹೋಗ್ಲಿಲ್ಲ. ಅದು ನನಗೆ ಗೊತ್ತಿಲ್ಲ ಯಾವ ಕಾರಣ ಅಂತ. ಅದನ್ನ ನಾನು ಮುನ್ನುಡಿ ಮಾಡಿದಾಗ ಇದೇ ಮಾತಿತ್ತು, ಇದೆಲ್ಲ ಒಂದು ವ್ಯಾಪಾರವನ್ನ ಗಂಡ ಹೆಂಡತಿ ಪಾರ್ಟ್ನರ್ ಆಗಿದ್ರು ಜಗಳ ಬರುತ್ತೆ, ಅಪ್ಪ ಮಕ್ಕಳು ಪಾರ್ಟ್ನರ್ ಆಗಿದ್ರು ಜಗಳ ಬರುತ್ತೆ. ಇದೆಲ್ಲ ಚೆನ್ನಾಗಿದೆ. ಇನ್ನು ಬೇರೆ ಬೇರೆಯ ಏನು ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿ ನಿಭಾಯಿಸಕ್ ಸಾಧ್ಯನಾ? 9 ಜನ ನವಗ್ರಹಗಳಿದ್ದಾಗಿದ್ರು ನನ್ನ ನಿರ್ಮಾಪಕ ಮಿತ್ರರು.
ನಿಭಾಯಿಸಕ್ಕೆ ಸಾಧ್ಯ ಆಯಿತು. ಯಾಕೆಂದ್ರೆ ನಾನು ಮೇಷ್ಟ್ರ ಮಗ ಆಗಿದ್ದು. ಅದು ಎಲ್ಲರೂ ಕಂಟ್ರೋಲ್ ಮಾಡಿದ್ರೆ ನೀಟಾಗಿ ಆಯಿತು ಅಂತದು. ಅಂದರೆ ಕಂಟ್ರೋಲ್ಗಿಂತ ಹೆಚ್ಚಾಗಿ ಜಗತ್ತು ನಿಮ್ಮಿಂದ ಶಿಸ್ತನ್ನು ಬಯಸುತ್ತೆ, ಪ್ರಾಮಾಣಿಕತೆಯನ್ನು ಅಪೇಕ್ಷೆ ಮಾಡುತ್ತೆ, ನಿರ್ವಂಚನೆಯಿಂದ ಕೆಲಸ ಮಾಡೋದನ್ನು ನಿರೀಕ್ಷಿಸುತ್ತೆ. ನಾನು ಆಗಲೇ ಒಂದು ಮಾತು ಹೇಳಿದೆ, ಪ್ರತಿಭೆ ಒಂದು ಗುಲ್ಗಂಜಿಯಷ್ಟು ಕಡಿಮೆ ಇದ್ದರೂ ಪರವಾಗಿಲ್ಲ, ಪ್ರಾಮಾಣಿಕತೆ, ಶಿಸ್ತು ನಿಮ್ಮನ್ನು ಕಾಪಾಡುತ್ತೆ, ತಾಳ್ಮೆ ನಿಮ್ಮನ್ನು ಕಾಪಾಡುತ್ತೆ. ಅದು ನನ್ನ ಅನುಭವ, ನಾನೇ ಸಾಕ್ಷಿ. ಇಲ್ಲ, ಸತ್ಯ ಸರ್ ಅದು. ನಾನು ಅಂದ್ಕೋತೀನಿ ನನಗಿಂತ ಪ್ರತಿಭಾವಂತರು ತುಂಬ ಜನ ಇದ್ದಾರೆ ನನ್ನ ಜೊತೆ ಬಂದಂಥವ್ರು ಈ ಕ್ಷೇತ್ರದಲ್ಲಿ. ಹರೀಶ್ ಅವ್ರಿಗೆ ಯಾಕೋ ಸಿಗದೇ ಇರೋಂಥದ್ದು ನನಗೆ ಹೇಗೆ ಸಿಕ್ತು? ನಾನೇನು ತುಂಬ ದೊಡ್ಡ ಪ್ರತಿಭಾವಂತ ಅಲ್ಲ, ಇನ್ನೂ ಪ್ರತಿಭಾವಂತರು ನೋಡ್ತಾ ಇರ್ತೀನಿ, ಅವ್ರು ಇನ್ನೂ ಸಿಗಬೇಕಾಗಿತ್ತು, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಇದಕ್ಕೆ ಉತ್ತರ ಸಿಕ್ಕಿಲ್ಲ ನನಗೆ. ಸರ್, ಇಷ್ಟೆಲ್ಲ ಅಂದರೆ ಛಾಪು ಮೂಡಿಸಿದ ಮೇಲೆ, ನಿಮಗೆ ಅವಾರ್ಡ್ಗಳು ಬಂದ ಮೇಲೆ, ಆಗ ಕನ್ನಡ ಸಿನಿಮಾ ರಂಗದ ದಿಗ್ಗಜರನ್ನ ಭೇಟಿ ಮಾಡಿದ್ರ ಸರ್, ಅಥವಾ ಅವರೇ ಫೋನ್ ಮಾಡಿದ್ರ ಸರ್? ಹೇಗಿತ್ತು ಹೇಳಿ ಸರ್? ಖಂಡಿತ ತುಂಬ ಜನ. ನಾನು ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದ್ದೆ ಆಕಸ್ಮಿಕ ಚಿತ್ರದಲ್ಲಿ. ಅವಾಗ ನಾನು ಸಹ ನಿರ್ದೇಶಕನಾಗಿದ್ದೆ. ನನ್ನ ಮೊದಲನೇ ಚಿತ್ರ ಮುನ್ನುಡಿಗೆ ಅರವಿಂದನ್ ಪುರಸ್ಕಾರಂ ಮೊದಲ ಪ್ರಶಸ್ತಿ ಬಂದಿದ್ದು, ರಾಷ್ಟ್ರ ಪ್ರಶಸ್ತಿಗೆ ಮುಂಚೆ. ಅರವಿಂದನ್ ಪುರಸ್ಕಾರಂ ಹೇಗೆ ಅಂತಂದರೆ, ಅರವಿಂದನ್ ಅಂತ ಒಬ್ಬ ನಿರ್ದೇಶಕರಿದ್ದಾರೆ ಮಲಯಾಳಂನಲ್ಲಿ, ಕೇರಳದಲ್ಲಿ. ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ಮೊದಲ ನಿರ್ದೇಶಕನ ಚಿತ್ರಕ್ಕೆ, ಮೊದಲ ನಿರ್ದೇಶನಕ್ಕೆ ಡೆಬ್ಯೂ ಅವಾರ್ಡ್ ಅಂತ ಕೊಡ್ತಾರೆ. ಅದು ಮುನ್ನುಡಿಗೆ ಬಂತು. ಅದು ಬಂದಾಗ ಕನ್ನಡ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲೇ ಒಂದು ಹಾಕಿತ್ತು. ರಾಜ್ಕುಮಾರ್ ಅವ್ರ ಮನೆಗೆ ಕರೆಸ್ಕೊಂಡ್ರು. ಅದು ನೋಡಿ ಕರೆಸ್ಕೊಂಡು, ಅವಾಗಲೇ ಅವ್ರದ್ದೊಂದು ಇನ್ನೊಂದು ಸಿನಿಮಾದೇನೋ ಮುಹೂರ್ತ ಇತ್ತು, ಶಿವಣ್ಣಂದು ಅಥವಾ ರಾಘಣ್ಣಂದು, ನಂಗೆ ನೆನಪಿಲ್ಲ. ಆ ಮುಹೂರ್ತಕ್ಕೆ ಬರೋದಕ್ಕೆ ಆಹ್ವಾನ ಬಂತು. ನಾನು ಹೋದೆ. ನಾನು ಎಲ್ಲರೂ ಇದ್ದರು, ನನಗೆ ಅವ್ರು ಚೆನ್ನಾಗಿ ಪರಿಚಯ ಇತ್ತು. ನಾನು ಹಿಂದಿ ಸಾಲ ನಿಂತ್ಕೊಂಡಿದ್ದೆ. ಅವ್ರು ಬಂದು ಅವ್ರ ಕಣ್ಣು ಎಷ್ಟು ಶಾರ್ಪ್ ಅಂತ ಅದಕ್ಕೆ ಹೋಗ್ತಾ ಇದ್ರು, ನಮಸ್ಕಾರ ಅಂದ್ಕೊಂಡು ಹೋಗ್ತಾ ಇದ್ರು. ಈಗ ತಿರುಗಿದ್ರು, ನೋಡಿದ್ರಲ್ಲ, ಬಿಡಿಸ್ಕೊಂಡು ಹತ್ರ ಬಂದು ಹೆಗಲ ಮೇಲೆ ಕೈ ತಟ್ಟಿ ಹೋದ್ರು. ಹೇಳಿದ್ರು, ಏನಂದ್ರು? ಅಭಿನಂದನೆಗಳು ಹೇಳಿದ್ರು. ಹೆಮ್ಮೆ ಆಯ್ತು ನನಗೆ. ಐ ಆಮ್ ವೆರಿ ಪ್ರೌಡ್. ನಿಮ್ಮ ಬಾಲ್ಯದಲ್ಲಿ ಯಾರನ್ನ ನೀವು ಬೆರಗು ಗಣ್ಣಿನಿಂದ ಹೌದು ನೋಡಕ್ ಸಾಧ್ಯ ಆಯ್ತು ಹತ್ರದಿಂದ. ನಾನು ಆಕಸ್ಮಿಕ ಚಿತ್ರಕ್ಕೆ ಕೆಲಸ ಮಾಡಿದಾಗ ಸುಮಾರು 1.5-2 ವರ್ಷ ಕೆಲಸ ಮಾಡಿದ್ದು. ಅವ್ರನ್ನ ಬರೀ ನಟನಾಗಿ ಎಲ್ಲ ನೋಡಿದ್ದಾರೆ. ನಟ ಸಾರ್ವಭೌಮ ಅಂತಾನೆ ರಾಜ್ಕುಮಾರ್ ಅವ್ರು ನೋಡಿದ್ದಾರೆ. ಅವರೊಬ್ಬ ಅತ್ಯುತ್ತಮ ಚಿತ್ರಕಥೆಗಾರ ಅಂತ ನಾನು ನೋಡಿದ್ದೀನಿ, ಅತ್ಯುತ್ತಮ ಸಂಭಾಷಣೆಗಾರ ಅಂತ ನಾನು ನೋಡಿದ್ದೀನಿ. ಅವರ ಇನ್ನೊಂದು ಮುಖ ಇದೆಯಲ್ಲ, ತುಂಬ ವೈವಿಧ್ಯಮಯವಾದದ್ದು. ಕಥೆಯನ್ನು ಅವರು ನಿರ್ವಹಿಸೋರು, ಹೇಳೋರು ಹೀಗಾಗುತ್ತೆ ಅಂತ. ಎಷ್ಟೋ ಸರಿ ಚಿತ್ರಕಥೆ ಚರ್ಚೆ ಮಾಡ್ತಾ ಇದ್ದಾಗ ಎಲ್ಲ ಪಾತ್ರಗಳು ಅವರೇ ಆಗೋರು. ಈ ಪಾತ್ರ ಹೀಗೆ ಮಾತಾಡುತ್ತೆ, ಮತ್ತು ಈ ಕಡೆ ಬಂದು ಆ ಪಾತ್ರ ಹೀಗೆ ಮಾತಾಡುತ್ತೆ, ಅದರ ಧಾಟಿ ಹೀಗೆ, ಇದರ ಧಾಟಿ ಹೀಗೆ, ಅದರ ಒಳಗೆ ಹೋಗುವಂಥ ಕ್ರಮ ಇದೆ. ಒಳ್ಳೆ ಕಲಿಕೆ ಇದು. ಅಯ್ಯೋ, ಅದ್ಭುತವಾದ ಯೂನಿವರ್ಸಿಟಿ ಕಲಿಕೆ ಅದು. ನಾನು ಯಾವುದೇ ಶಾಲೆಗೆ ಹೋಗಿ ಕಲಿಲಿಲ್ಲ ಸಿನಿಮಾವನ್ನು. ಈಗಲೂ ತುಂಬ ಶಾಲೆಗಳಿದ್ದಾವೆ ಅಲ್ವಾ, ಅದು ಯಾವ ಶಾಲೆಗೂ ಹೋಗಲಿಲ್ಲ. ನಾನು ಕಲಿತದ್ದು ಹೇಗೆ ಅಂತ ನನ್ನ ಗುರುಗಳಿಂದ ಎಲ್ಲರೂ ಗುರುಗಳೇ. ಒಬ್ಬೊಬ್ಬರಿಂದ ಒಂದೊಂದು ಅಂಶಗಳನ್ನು ಕಲಿಯೋಕ್ಕೆ ಸಾಧ್ಯ ಆಯಿತು. ಆ ಕಲಿಕೆ ದೊಡ್ಡದಲ್ವಾ? ಈ ಸಿನಿಮಾ ಜಗತ್ತು ಅಥವಾ ಕಲಾಲೋಕ ಯಾವಾಗಲೂ ಹೇಗೆ ಅಂದರೆ, ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ. ಇದಕ್ಕೆ ನಿಮ್ಮ ಉತ್ತರ ಏನು? ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಹಿರಿಯರೊಬ್ಬರು ಚಿತ್ರರಂಗದಲ್ಲಿದ್ದವರು ಹೇಳಿದ ಹಾಗೆ, ಬುದ್ಧಿವಂತರನ್ನ ಯಾವತ್ತೂ ಈ ಕ್ಷೇತ್ರ ಕೈ ಬಿಡಲ್ಲ, ದಡ್ಡರನ್ನ ಯಾವತ್ತೂ ಇಟ್ಕೊಳ್ಳಲ್ಲ ಅಂತ. ಜೊತೆಗೆ ಬುದ್ಧಿವಂತಿಕೆ ಜೊತೆಗೆ ನೀವು ಶ್ರಮ ಹಾಕಲೇಬೇಕು. ಯಾವುದೇ ಕ್ಷೇತ್ರ ಆಗಲಿ ಶ್ರಮ ಹಾಕಲೇಬೇಕು. ಈ ಕ್ಷೇತ್ರ ಪ್ರಾಯಶಃ ನಾನು ಹತ್ತಿರದಿಂದ ನೋಡಿದಾಗ ಹೆಚ್ಚಿನ ಶ್ರಮವನ್ನು ಅಪೇಕ್ಷೆ ಮಾಡುತ್ತೆ. ಒಂದು ಸಿನಿಮಾ ಹಿಟ್ ಆದ ತಕ್ಷಣ ನೆಕ್ಸ್ಟ್ ಸಿನಿಮಾಗೆ ಏನು ಜವಾಬ್ದಾರಿ ಇರುತ್ತೆ ಸರ್? ಅದೇ ಜಾನರ್ನ ಬಿಟ್ಟು ಬೇರೆ ಜಾನರ್ನ ನೋಡೋದು. ನಮ್ಮಲ್ಲಿ ಏನು ಮಾಡ್ತಾರೆ, ಗೆದ್ದ ಎತ್ತಿನ ಬಾಲವನ್ನು ಹಿಡಿದ ಹಾಗೆ ಅದೇ ಥರದ ಸಿನಿಮಾಗಳನ್ನ ಮಾಡಿ ನಮ್ಮ ಜನ ಸೋತು ಹೋಗ್ತಾರೆ. ಒಂದು ಯಶಸ್ಸಿರುತ್ತಲ್ಲ, ಯಶಸ್ಸಿನ ಮೂಲವನ್ನು ಯಾರೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಚಿತ್ರ ಬಿಡುಗಡೆಯಾಗಿ ಅದು ಶತದಿನೋತ್ಸವವನ್ನು ಅಥವಾ ಲ್ಯಾಂಡ್ ಮಾರ್ಕನ್ನು ಮಾಡಿದಾಗ ಆಮೇಲೆ ಕಾರಣಗಳನ್ನ ಹುಡುಕ್ತಾರೆ. ಈ ಕಾರಣ ಇರ್ಬೋದಾ, ಈ ಕಾರಣ ಇರ್ಬೋದಾ, ಈ ಹಾಡು ಕಾರಣ ಇರ್ಬೋದಾ, ಈ ನಟಿ ಕಾರಣ ಇರ್ಬೋದಾ, ಈ ನಟ ಕಾರಣ ಇರ್ಬೋದಾ? ನಿಜವಾಗಿ ನಿಖರವಾಗಿ ಇದೇ ಕಾರಣ ಅಂತ ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗೆ ಗೊತ್ತಿದ್ರೆ ಅವ್ನು ಮುಂದಿನ ಸಿನಿಮಾದಲ್ಲಿ ಅದನ್ನೇ ಮಾಡ್ಬೋದು, ಯಾರಿಗೂ ಹೇಳಕ್ಕೆ ಸಾಧ್ಯ. ಸೊ ಸಿದ್ಧ ಸೂತ್ರ ಇಲ್ಲ, ಖಂಡಿತ ಇಲ್ಲ, ಸಿದ್ಧ ಸೂತ್ರ ಇಲ್ಲ. ನೀವು ಹೊಸತನ್ನ ಔಟ್ ಆಫ್ ದಿ ಬಾಕ್ಸ್ ಅಂತ ಒಂದು ಪದ ಬಳಸ್ತೀವಿ ನಾವು. ಹೌದು, ಅದನ್ನ ಬಳಸಬೇಕು. ಅದು ಎಲ್ಲ ಸರಿ ವರ್ಕ್ ಆಗುತ್ತೆ ಅಂತಲ್ಲ, ಯಾವುದೋ ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ರಿಸ್ಕ್ ಫ್ಯಾಕ್ಟರ್ ಇದೆ, ಕೀಪ್ ಆನ್ ಟ್ರೈ. ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇದೆ. ಎಸ್. ಬಟ್ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಂಡ್ರಲ್ಲ, ಆಗ ನೀವು ಬಳಸಿದಂಥ ಫಾರ್ಮುಲಾ ಏನು? ಒಂದು ನನಗೆ ತುಂಬ ಕೈ ಹಿಡಿದ ಸಾಹಿತ್ಯದ ಹಿನ್ನೆಲೆ.
ನಾನು ತುಂಬ ಕತೆಗಳನ್ನು ಓದ್ತಾ ಇದ್ದೆ. ನನಗೆ ಅನುಕೂಲ ಎಲ್ಲಾಯಿತು ಅಂತಂದರೆ, ಒಂದು ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದೆ. ವಿಪುಲವಾದ ಸಾಹಿತ್ಯವನ್ನು ಕುವೆಂಪುರಾಗಿರ್ಬೋದು, ಕಾರಂತರಾಗಿರ್ಬೋದು, ಭೈರಪ್ಪನವರಾಗಿರ್ಬೋದು, ಅವರೆಲ್ಲರ ಸಾಹಿತ್ಯವನ್ನು ಓದುವಂಥ ಅವಕಾಶ ನನಗೆ ಸಿಕ್ತು. ಸನ್ನಿವೇಶ ನನಗೆ ಸೃಷ್ಟಿಯಾಯಿತು. ಅದನ್ನು ಓದ್ತಾ ಇದ್ದೆ ಸಾಹಿತ್ಯ ವಿದ್ಯಾರ್ಥಿಯಾಗಿ. ಪತ್ರಕರ್ತನಾಗಿದ್ದಾಗ ಸಾಮಾಜಿಕ ಸಮಸ್ಯೆಗಳನ್ನು ಹತ್ತಿರದಿಂದ ನೋಡ್ತಾ ಇದ್ದೆ. ನಾನು ಹಳ್ಳಿಯಿಂದ ಬಂದಿದ್ದರಿಂದ ನನ್ನ ಅನುಭವಗಳು ಭಾಳ ಗಟ್ಟಿಯಾಗಿತ್ತು. ಮನುಷ್ಯ ಸಂಬಂಧಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ತಕ್ಷಣ ಯಾವಾಗಲೂ ಯೋಚನೆ ಮಾಡೋದೇನೆಂದರೆ, ಮನುಷ್ಯರ ಜೊತೆ ಮಾತಾಡ್ತಾ ಇದ್ದಾಗ ನನ್ನನ್ನು ನಾನು ಅವರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀನಿ. ನಿಮ್ಗೆ ಅರ್ಥ ಆಗುತ್ತೆ. ನೀವು ಸೆಲ್ಫ್ ಸೆಂಟ್ರಿಕ್ ಆಗಿರಬಾರ್ದು. ಒಬ್ಬ ಕಲಾವಿದ ಇದನ್ನಲ್ಲ, ಯಾವ ನೀರಿದ್ದ ಹಾಗೆ, ಯಾವ ಗ್ಲಾಸ್ ಆಗಿರಬೇಕು ಅಂತ. ಸೊ ಇವೆಲ್ಲವೂ ಕಾಪಾಡಿದ್ವು ನನ್ನ ವಸ್ತುಗಳ ಆಯ್ಕೆಯಲ್ಲಿ. ನನಗೇನೋ ಅದ್ರಲ್ಲಿ ಕತೆ ಕಾಣಿಸ್ತಾ ಇತ್ತು. ನಾನು ಸಿನಿಮಾಗಳನ್ನ ಮಾಡಿದಾಗ ಪತ್ರಿಕೆ ಓದ್ತಾ ಇದ್ದೆ. ಪತ್ರಿಕೆಯಲ್ಲಿ ಓದಂಥ ಯಾವುದೋ ಒಂದು ಹೆಡ್ಲೈನಲ್ಲಿ ಇದರಲ್ಲಿ ಸಿನಿಮಾ ಇದೆ ಅಂತ ಅನ್ಸೋದು. ಒಂದು ಲೈನ್, ಅದು ಒಂದು ಲೈನಲ್ಲಿ ಒಂದೇ ಸಾಲು. ನಾನು 2008ರಲ್ಲಿ ವಿಮುಕ್ತಿ ಅಂತ ಒಂದು ಸಿನಿಮಾ. ಕರೆಕ್ಟ್, ಹೌದು. ನೀವಿಲ್ಲಿ 15 ದಿನದಲ್ಲಿ ಸಾಯಬೇಕು, ಇಲ್ಲವೇ ಜಾಗ ಖಾಲಿ ಮಾಡಬೇಕು, ಇದು ಶೀರ್ಷಿಕೆ ಫ್ರಂಟ್ ಪೇಜಲ್ಲಿ ಬಂದಿದ್ದು. ಆ ಸಾಲು ಓದಿದ ತಕ್ಷಣ ವರದಿ ಓದಕ್ಕೆ ಮುಂಚೆನೇ ಇದೇನೋ ಕಥೆ ಇದೆ ಅಂತ ಅನಿಸ್ತು. ಆ ಗುರುತಿಸೋ ಶಕ್ತಿ ಹೇಗೆ ಬಂತು ನಮಗೆ, ಅದು ಇಂಪಾರ್ಟೆಂಟ್. ಅದು ಆ ನಿಮಗೆ ಅನುಭವನೇ. ಹೌದು ಹೌದು, ಸತ್ಯ. ಅನುಭವ. ಹಾಗೆ ನನಗೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಾಗ ಭಾರತ್ ಸ್ಟೋರ್ಸ್ ಅಂತ ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ಹೌದು. ನನ್ನ ಮಗನನ್ನು, ಅವನು SSLC ಓದ್ತಾ ಇದ್ದ, ಅವಾಗ ಟ್ಯೂಷನ್ಗೆ ಅಂತ ಕರ್ಕೊಂಡೋಗಿದ್ದೆ. ಅವ್ನು ಟ್ಯೂಷನ್ ಮುಗಿಸ್ಕೊಂಡು ಬರೋವರೆಗೂ ಕಾದಿದ್ದೆ. ಎದುರುಗಡೆ 2 ಅಂಗಡಿಗಳಿದ್ದು, ಒಂದು ಶೆಟ್ರ್ ಅಂಗಡಿ ಇತ್ತು, ಇನ್ನೊಂದು ಪ್ಲಾಸ್ಟಿಕ್ ಅಂಗಡಿ ಇತ್ತು. ಅವೆರಡನ್ನೂ ನೋಡಿದಾಗ ವ್ಯತ್ಯಾಸ ಕಾಣ್ತಾ ನನಗೆ. ಪ್ಲಾಸ್ಟಿಕ್ ಅಂಗಡಿ ತುಂಬ ಆಕರ್ಷಕವಾಗಿದೆ, ಕಣ್ಣಿಗೆ ಹೊಳಪುತ್ತೆ. ಇಲ್ಲಿ ಶೆಟ್ರ್ ಅಂಗಡಿಯಲ್ಲಿ ಬರೀ ಮಂಕಾಗಿದೆಯಲ್ಲ ಇದು. ಅವಾಗ ಅನ್ನಿಸ್ತು ನನಗೆ. ಅವಾಗ ನನ್ನ ಬಾಲ್ಯ, ನಾನು ಕಂಡಂಥ ಗೋವಿಂದ ಶೆಟ್ಟಿ ಎಲ್ಲ ಕಣ್ಣು ಮುಂದೆ ಬಂದರು. ಸೊ ಭಾರತ್ ಸ್ಟೋರ್ಸ್ ಬಂತು. ಅದಕ್ಕೆ ನೋಡಿ, ದೀರ್ಘವಾಗಲ್ಲ ಅನ್ನೋದಾದ್ರೆ ಅದನ್ನು ಒಂದು ಅನುಭವ ಹೇಳ್ತೀನಿ. ನಾನು 85ರಲ್ಲಿ ಬೆಂಗಳೂರಿಗೆ ಹಳ್ಳಿಯಿಂದ ಬಂದು ಮೊದಲು ಕೆಲಸ ಮಾಡ್ತಾ ಇರುವಾಗ ಮೆಜೆಸ್ಟಿಕ್ನಿಂದ ಶ್ರೀನಗರಕ್ಕೆ ಬಸ್ನಲ್ಲಿ ಓಡಾಡ್ತಾ ಇದ್ದೆ. ಕಿಟಕಿ ಪಕ್ಕ ಕೂತ್ಕೊಂಡು ಎಲ್ಲ ಬೋರ್ಡನ್ನು ಓದೋದು ನನ್ನ ಹವ್ಯಾಸ. ಅವಾಗ ಬಂದಾಗ ನಿರ್ಮಲಾ ಸ್ಟೋರ್ಸ್ ಅಂತ ಯಾಕೆ ಕರೀತಾರೆ ಇದನ್ನ? ಮಲ್ಲೇಶ್ವರಂ ಕಡೆ ಇಲ್ಲ, ಹನುಮಂತ ನಗರ. ಆಮೇಲೆ ದೇವಸ್ಥಾನ ಸ್ಟಾಪ್. ಯಾಕೆಂದ್ರೆ ಮಲ್ಲೇಶ್ವರಂ ಕಡೆ ವೀಣಾ ಸ್ಟೋರ್. ವೀಣಾ ಸ್ಟೋರ್. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಹಾಗಾಗಿ ಸುಬ್ರಹ್ಮಣ್ಯ ಸ್ಟಾಪ್. ನೆಕ್ಸ್ಟ್ ಬಂದ್ರೆ ಆಶ್ರಮ ಸ್ಟಾಪ್. ಆಶ್ರಮ ಯಾಕೆಂದ್ರೆ ರಾಮಕೃಷ್ಣ ಆಶ್ರಮ ಇದೆ, ಆಶ್ರಮ ಸ್ಟಾಪ್. ನೆಕ್ಸ್ಟ್ ಉಮಾ ಟಾಕೀಸ್ ಇದೆ, ಹಾಗಾಗಿ ಉಮಾ ಟಾಕೀಸ್ ಸ್ಟಾಪ್. ಹೀಗೆ ಪ್ರತಿಯೊಂದು ನಿಲ್ದಾಣಕ್ಕೂ ಒಂದು ಹೆಸರಿರುತ್ತೆ. ಈ ಹೆಸರಿನ ಹಿನ್ನೆಲೆ ಏನು, ಯಾಕೆ ಬರುತ್ತೆ? ಅವಾಗ ನಾನು ಸಿನಿಮಾ ಡೈರೆಕ್ಟರ್ ಆಗಿರಲ್ಲ, ಇದು ಬರವಣಿಗೆನೂ ಸಣ್ಣ ಪುಟ್ಟ ಪ್ರಮಾಣದ ಇತ್ತು. ಅವಾಗ ಒಂದು ದಿವಸ ನಾನು ಆ ಸ್ಟಾಪಲ್ಲಿ ಇಳಿದು ಕಂಡಕ್ಟರ್ ಕೇಳಿದೆ, ಯಾಕೆ ನಿರ್ಮಲಾ ಸ್ಟೋರ್ಸ್ ಅಂತಾರೆ ಅಂತ. ಗೊತ್ತಿಲ್ಲ ರೀ ಅಂತಂದು ಇಳಿದೆ. ನಾನು ಒಂದು ಸ್ಟಾಪ್ ಹಿಂದೆನೇ, ನಮ್ಮ ಮನೆಗಿಂತ ಹಿಂದೆನೇ ಇಳಿದು ಅಲ್ಲಿ ಈ ಕಡೆಯಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಎಲ್ಲ ಬೋರ್ಡ್ ಓದಿದೆ. ಆ ಕಡೆಯಿಂದ ನೋಡಿದೆ, ಅಲ್ಲೂ ನಿರ್ಮಲಾ ಸ್ಟೋರ್ಸ್ ಇರಲೇ ಇಲ್ಲ. ಯಾರೋ ವಯಸ್ಸಾದರೂ ಸಿಕ್ಕ ಕೇಳಿದೆ, ಯಾಕೆ ಇದನ್ನು ನಿರ್ಮಲಾ ಸ್ಟೋರ್ಸ್ ಹತ್ರ ಅಂತ. ಅವ್ರು ಬನ್ನಿ ಅಂತ ಕರ್ಕೊಂಡ್ಬಂದು ತೋರಿಸಿದ್ರು. ಒಂದು ಮಸುಕಾದ ನಿರ್ಮಲಾ ವಸ್ತ್ರಾಲಯ ಅಂತ ಇತ್ತು. ಶೆಟ್ರ್ ಹಾಕಿದೆ. ಆ ಶೆಟ್ರು ತುಕ್ಕು ಹಿಡಿದಿದೆ ಅಂದರೆ ಬಾಗಿಲು ಹಾಕಿ ಎಷ್ಟೋ ವರ್ಷಗಳಾಗಿ. ಆ ಅಂಗಡಿ ಪ್ರಾಯಶಃ ಆರಂಭದ ದಿನಗಳಲ್ಲಿ ಬಸ್ ಓಡಾಡೋ ರಸ್ತೆ ಆದಾಗ ಅಲ್ಲಿ ಇತ್ತು ಅಂತ ಕಾಣುತ್ತೆ. ಪ್ರಮುಖವಾಗ ಇದರಿಂದ ನಿರ್ಮಲಾ ವಸ್ತ್ರಾಲಯ ಅನ್ನೋದ್ರ ಬದಲು ನಿರ್ಮಲಾ ಸ್ಟೋರ್ಸ್ ಅಂತ ಇದ್ರು. ಇದು 85ರಲ್ಲಿ ನಡೆದ ಘಟನೆ. ನಾನು ಸಿನಿಮಾ ಮಾಡಿದಾಗ 2011ರಲ್ಲಿ ಭಾರತ್ ಸ್ಟೋರ್ಸ್ ಮಾಡಿದಾಗ ಈ ಅನುಭವ ಇಟ್ಕೊಂಡು ಸಿನಿಮಾ ಬರೆದೆ. ಇವತ್ತಿನ ಸೀತಾ ಸರ್ಕಲ್ ಹೆಂಗೆ ಬಂತು ಅಂತ ತುಂಬ ಜನ ಗೊತ್ತಿಲ್ಲ ಸರ್. ಅಲ್ಲೊಂದು ಮನೆ ಇದೆ. ಎಕ್ಸಾಕ್ಟ್ಲಿ ಹಾಗೆ ಅದೇ ಲಾಸ್ಟ್ ಇತ್ತು. ಇದು ಈ ಕುತೂಹಲ ಹೇಗೆ ಹುಟ್ಟಿತು ನಿಮಗೆ? ಹೌದು ಅಲ್ವಾ? ಆ ಕುತೂಹಲ ನೀವು ಬೆಳೆಸ್ಕೋಬೇಕು. ಪ್ರತಿಯೊಂದನ್ನು ಹಿನ್ನೆಲೆಯನ್ನ ನೋಡೋ. ಬಹುಶಃ ಇದು ಈ ಜರ್ನಲಿಸ್ಟ್ಗಳಿಗೆ, ಪತ್ರಿಕೋದ್ಯಮಿಗಳಿಗೆ ಜಾಸ್ತಿ ಕಾಡುತ್ತೆ. ಇವೆಲ್ಲವೂ ಕಾಪಾಡ್ತು ನನ್ನ ಅಂತ. ಸಾಹಿತ್ಯದ ಮತ್ತೆ ಪತ್ರಕರ್ತನ ಹಿನ್ನೆಲೆ ಇವೆಲ್ಲವೂ ನನಗೆ ಸಹಾಯಕ. ಬಟ್ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ವಿಭಿನ್ನ. ಹಾಗೆ ಮುನ್ನುಡಿ ಆಗಿರಲಿ, ಅಥವಾ ಅದು ಅತಿಥಿ ಆಗಿರಲಿ, ಅಥವಾ ಅದು ಬೇರ್ ಆಗಿರಲಿ, ಅಥವಾ ಡಿಸೆಂಬರ್ 1 ಮೂವಿ ಆಗಿರಲಿ, ಪ್ರತಿಯೊಂದನ್ನು ಕೂಡ ಬೇರೆ ಬೇರೆ ನೆಲೆಗಟ್ಟಲ್ಲಿ ಹೇಳೋಕೆ ಪ್ರಯತ್ನ ಪಡ್ತೀರಿ. ಅದು ಸಕ್ಸಸ್ ಕೂಡ ನಿಮಗೆ ಡಿಸೆಂಬರ್ 1 ಪ್ರಸ್ತಾಪ ಮಾಡಿದ್ರಿಂದ ಗ್ರಾಮ ವಾಸ್ತವ್ಯದಿಂದ, ಕೋಟ್ಸಲ್ಲಿ ಗ್ರಾಮ ವಾಸ್ತವ್ಯದಿಂದ ವಾಸ್ತವ್ಯವನ್ನು ಕಳೆದುಕೊಂಡವರು, ಇದು ಶೀರ್ಷಿಕೆ ಓದಿದ ತಕ್ಷಣ ಇಲ್ಲಿ ಸಿನಿಮಾ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಚಿತ್ರಕಥೆಗೆ ನ್ಯಾಷನಲ್ ಅವಾರ್ಡ್ ಬಂತು, ಸ್ಕ್ರೀನ್ ಪ್ಲೇಗೆ ಅವಾರ್ಡ್ ಬಂತು. ಹೌದು, ಕರೆಕ್ಟ್. ಮತ್ತೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ಹೌದು, ಕರೆಕ್ಟ್. ಐ ರಿಮೆಂಬರ್ ದಿಸ್. ಫಿಲ್ಮ್ ಫೇರ್ ಇಲ್ಲ, ನ್ಯಾಷನಲ್ ಅವಾರ್ಡ್. ಬಟ್ ಇದು ಬೇರೆ ಯಾವುದೋ ಬಂತು ಅದಕ್ಕೆ ಫಿಲ್ಮ್, ಸ್ಕ್ರೀನ್ ಪ್ಲೇಗೆ ಫಿಲ್ಮ್ ಅವಾರ್ಡ್ ಬಂದಿದೆ ಒಂದು. ಹಾಗೆ ಇದು ಹೇಗೆ ಅದನ್ನ ಎಕ್ಸ್ಪ್ಲೈನ್ ಮಾಡು ಅಂತ ಕೇಳಿದ್ರೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ಹಾಗೆ ನೀವು ಒಂದು ಧಾಟಿಯನ್ನು ಹಿಡಿದು, ಅದು ನಾನು ಆಗಲೇ ಒಂದು ಮಾತು ಹೇಳಿದೆ, ಮತ್ತೆ ಅದು ರಿಪೀಟ್ ಆದರೂ ಹೇಳ್ತೀನಿ, ನಿಮ್ಮ ಶಕ್ತಿ, ನಿಮ್ಮ ಮಿತಿ ನಿಮಗೆ ಗೊತ್ತಿರಬೇಕು. ಸಂಪೂರ್ಣವಾಗಿ 100ಕ್ಕೆ 100 ಎಲ್ಲರೂ ಶಕ್ತಿವಂತರಲ್ಲ, ಸಂಪೂರ್ಣಕ್ಕೆ 100ಕ್ಕೆ 100 ಎಲ್ಲರಲ್ಲೂ ಮಿತಿಗಳಿರಲ್ಲ. ಎರಡು ಸಮ ಪ್ರಮಾಣದಲ್ಲ, ಸ್ವಲ್ಪ. ಅಷ್ಟಕ್ಕಾಗಲೇ ಒಂದು ಟ್ರೆಂಡಲ್ಲಿ ಬೇರೆ ಬೇರೆ ಸಿನಿಮಾಗಳು ಬರ್ತಿತ್ತು. ಬಟ್ ನಿಮ್ಮ ಸಿನಿಮಾನೂ ಬಂತು ಹಂಗೆ ನೋಡೋಕೆ ಹೋದರೆ. ಅದಾದ್ಮೇಲೆ ನೀವು ಸೈಲೆಂಟ್ ಆದ್ರಿ ಸರ್ ಹಂಗೆ ನೋಡೋಕೆ ಹೋದರೆ? 2019 ನಂತರ ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿಲ್ಲ.
ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಹಲವು ಕಾರಣಗಳು. ಮುಖ್ಯವಾದ ಕಾರಣ ಕೋವಿಡ್ ಬಂದು ನಮ್ಮೆಲ್ಲರನ್ನು ಧೃತಿಗೆಡಿಸ್ತು. 2-3 ವರ್ಷ ಸಿನಿಮಾ ಕೈ ಹಾಕೋದು. ಆದರೆ ನಾನು ಹೇಳ್ತೀನಿ, ನಾವಿದ್ದ ಕಾಲ ಚೆನ್ನಾಗಿತ್ತೇನೋ ಅಂತ ಅನಿಸುತ್ತೆ ಸಿನಿಮಾಗಳ ದೃಷ್ಟಿಯಲ್ಲಿ. ಈಗ ಆಯ್ಕೆಗಳು ತುಂಬ ಇದೆ. ಅಲ್ಲ, ನೋಡುವಿಕೆಗ ಅಥವಾ ಸಿನಿಮಾ ಮಾಡುವಿಕೆಗ? ಸಿನಿಮಾ ಮಾಡುವಿಕೆಗೂ ಹೌದು, ನೋಡುವಿಕೆಗೂ ಹೌದು. ನೋಡಿ ಇವತ್ತೇನಾಗಿದೆ, ಮಾಧ್ಯಮ, ದೃಶ್ಯ ಮಾಧ್ಯಮವನ್ನು ಒಟ್ಟಾಗಿ ಸೇರಿ ಹೇಳೋದಾದರೆ, ನಿಮ್ಮ ಗಮನವನ್ನು ಅಥವಾ ನಿಮ್ಮ ಫೋಕಸನ್ನು 140 ಪದಗಳಿಗೆ ಸೀಮಿತಗೊಳಿಸಿದ್ದಾರೆ. 1 ನಿಮಿಷದ ರೀಲ್ಗೆ ಸೀಮಿತಗೊಳಿಸಿದ್ದಾರೆ. ನೀವು ಅದನ್ನು ನೋಡ್ತೀರಿ. ನಿಮ್ಮ ಮಿತಿ ಏನು? 140 ಪದಗಳು, 1 ನಿಮಿಷದ ರೀಲ್ಸ್ ಅಂತ ನಾವು ಕರಿತೀವಲ್ಲ, ಅಷ್ಟರಲ್ಲಿ ನಿಮಗೆ ತೃಪ್ತಿ ಸಿಗುತ್ತೆ. ತೃಪ್ತಿ ಅಂದರೆ ಅಷ್ಟಕ್ಕೆ ಮಿತಿಗೊಳಿಸಿದೆ. ಇದನ್ನು ಯಾರು ಮಾಡಿದ್ದು? ಒಂದು ವ್ಯವಸ್ಥೆ ಇದೆ. ನಮ್ಮ ದೇಶಕ್ಕಾಗಿರೋ ಎಲ್ಲ ದೇಶದ ಎಲ್ಲ ದೇಶಗಳಲ್ಲೂ. ಹಾಗಾಗಿ ಈ ಟ್ವಿಟರ್ ಅಂತ ಈಗೇನು ಎಕ್ಸ್ ಆಗಿರುವಂಥ ಟ್ವಿಟರ್ 140 ಪದಕ್ಕಿಂತ ಹೆಚ್ಚು ಬರೆಯೋಕ್ಕಾಗಲ್ಲ. ನೀವು ಅಷ್ಟಕ್ಕೆ ಮಿತಿ ಮಾಡ್ಕೋಬೇಕು. ಕರೆಕ್ಟು. ನೀವು ಇನ್ಸ್ಟಾಗ್ರಾಮ್ದಲ್ಲಿ 1 ನಿಮಿಷಕ್ಕಿಂತ ಹೆಚ್ಚು ಹಾಕೋಕ್ಕಾಗೋದೇ ಇಲ್ಲ. ಅಲ್ಲಿ ಮಿತಿ ಮಾಡ್ಕೋಬೇಕು, ಅಷ್ಟರೊಳಗೆ ಮಾಡಬೇಕು. ಅಂದರೆ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾನೆ. ಹಾಗಾಗಿ ನೀವು 2 ಗಂಟೆ ಕೂತು 2.5 ಗಂಟೆ ಕೂತು ಸಿನಿಮಾ ನೋಡುವಂಥ ತಾಳ್ಮೆಯನ್ನು ಪ್ರೇಕ್ಷಕ ಕಳ್ಕೊಂಡಿದ್ದಾರೆ. ಬದಲಾಗಬೇಕು ಅಂದರೆ ಮಾಡುವಿಕೆನೇ ಬದಲಾಗಬೇಕಾ ಅಥವಾ ನೋಡುವಿಗರಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ತಾಕತ್ತಿದೆಯಾ ಮಾಧ್ಯಮಕ್ಕೆ? ಮಾಧ್ಯಮಕ್ಕೆ ಒಂದು ಚಾಲೆಂಜಿಂಗ್ ಆದಂಥ ದಿನಗಳು ಅಂತ ನಂಗೆ ಅನಿಸುತ್ತೆ. ಟಾರ್ಗೆಟ್ ಆಫ್ ಆಡಿಯನ್ಸ್ ಅಂತ ನಾವು ಯಾವಾಗಲೂ ಕರಿತೀವಿ. TG ಯಾರು ನಿಮ್ಮ ಟಾರ್ಗೆಟ್ ಆಫ್ ಆಡಿಯನ್ಸು? ನೀವು ಟೆಲಿವಿಷನ್ ಚಾನಲ್ಗಳಿಗೂ ಅದೇ ಸಮಸ್ಯೆ ಇರುತ್ತೆ, ನಮ್ಮ ಸಿನಿಮಾದವ್ರಿಗೂ ಅದೇ ಸಮಸ್ಯೆ ಇರುತ್ತೆ. ಆದರೆ ಸಾಹಿತಿಗೆ ಅಷ್ಟಿರಲ್ಲ ನೋಡಿ. ಸಾಹಿತಿ ನನ್ನ ಟಾರ್ಗೆಟ್ ಆಫ್ ಆಡಿಯನ್ಸ್ ಇವರು ಅಂತ ಬರೆಯಲ್ಲ ಅಲ್ವಾ. ಯಾರೋ ಒಬ್ಬ ಪತ್ತೇದಾರಿ ಬರಿಬೋದು, ಇನ್ಯಾರೋ ಒಬ್ಬ ಸಾಮಾಜಿಕ ಬರಿಬೋದು, ಇನ್ಯಾರೋ ಒಬ್ಬ ಥ್ರಿಲ್ಲರ್ ಬರಿಬೋದು. ಬರೀತಾನೆ, ಅದಕ್ಕೆ ಸಂಬಂಧಪಟ್ಟವ್ರು ಆಯ್ಕೆ ಮಾಡ್ಕೊಂಡು ಅದನ್ನು ಓದ್ತಾರೆ. ಕರೆಕ್ಟ್. ಅವ್ನ ಉದ್ದೇಶ ಇಟ್ಕೊಂಡು ಇವ್ರಿಗೆ ಬರಿತಾ ಇದ್ದೀನಿ ಅಂತ ಅನ್ನಲ್ಲ. ಆದರೆ ನಾವೀಗ ಸಿನಿಮಾ ಮಾಡಬೇಕಾದ್ರೆ ನಾವು ಟಾರ್ಗೆಟ್ ಆಫ್ ಆಡಿಯನ್ಸ್ ಯಾರು ಅಂತ ನೋಡಬೇಕಾಗುತ್ತೆ. ಟೆಲಿವಿಷನ್ ಸೀರಿಯಲ್ ನೋಡಬೇಕಾದ್ರೆ ಟೆಲಿವಿಷನ್ ರೇಟಿಂಗ್ ಬರುತ್ತಲ್ಲ, TRP ಬಂದಾಗ ನಾವು ಯಾವ ವಯೋಮಾನದವ್ರು ಇದನ್ನು ನೋಡಿದ್ದಾರೆ ಈ ಕಾರ್ಯಕ್ರಮವನ್ನು, ನಾವು ಅವರು ರೀಚ್ ಆಗ್ತಾ ಇದೀವ, ಮುಂದಿನ ಕಂತುಗಳಲ್ಲಿ ನಾವು ಹೇಗೆ ಅಂದರೆ ಹೀಗೆ ಬದಲಾವಣೆ ಮಾಡ್ಕೊಂಡೋದ್ರೆ ನಿಮ್ಮ ಸ್ವಂತಿಕೆ ಇಲ್ಲಿ ಉಳಿತು. ಇವಾಗ ನಿಮ್ಮ ಆಡಿಯನ್ಸ್ ಇದ್ದಾರಾ ಇಲ್ವಾ ಸರ್? ಇದ್ದಾರೆ, ಅಂದ್ರೆ ಅವ್ರ ಸಂಖ್ಯೆ ಕಡಿಮೆ. ಈಗ 2000 ಯಾಕೆ ಹಾಗನ್ನಿಸ್ತು ಸಂಖ್ಯೆ ಇದೆ ಅಂತಂದ್ರೆ, ಒಳ್ಳೆಯ ಪ್ರೇಕ್ಷಕನನ್ನ ನಾವು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ದೃಶ್ಯ ಮಾಧ್ಯಮ ವಿಸ್ತಾರವಾಯಿತು, ವಿಶಾಲತೆಯನ್ನ ಪಡ್ಕೋತು, ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಂಡ್ವಿ, ಪ್ರೇಕ್ಷಕರ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಂಡ್ವಿ.